ಶಾಂತಿ. ಡೇಟ್ ಆಗಿದೆ 9/5/1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅಪನೆ ಫೀಚರ್ ಸೆ ಫ್ಯೂಚರ್ ದಿಖಾओ. ಅಪನೆ ಫೀಚರ್ ಸೆ ಫ್ಯೂಚರ್ ದಿಖಾओ. ತಮ್ಮ ಲಕ್ಷಣಗಳಿಂದ ಭವಿಷ್ಯವನ್ನು ತೋರಿಸಿ ಅಂತ ಹೇಳ್ತಾರೆ ಬಾಬಾ. ಸಭಿ ಸದಾ ಸ್ನೇಹಿ ಹೇ, ಎಲ್ಲರೂ ಯಾವಾಗಲೂ ಸ್ನೇಹಿಯಾಗಿದ್ದೀರಾ. जैसे बाप दादा सदा बच्चों के स्नेही और सहयोगी हैं, सभी रूपों से सभी रीति से सदा स्नेही और सहयोगी हैं. ಹೇಗೆ ತಂದೆ ಬಾಪ್ ದಾದಾ ಯಾವಾಗಲೂ ಮಕ್ಕಳ ಜೊತೆಗೆ ಸ್ನೇಹಿ ಮತ್ತು ಸಹಯೋಗಿ ಆಗಿದ್ದಾರೋ, ಎಲ್ಲ ರೂಪದಿಂದ ಎಲ್ಲ ರೀತಿಯಿಂದ ಸದಾ ಸ್ನೇಹಿ ಮತ್ತು ಸಹಯೋಗಿ ಇದ್ದಾರೆ. वैसे ही बच्चे भी सभी रूपों से हर रीति से बाप समान सदा स्नेही और सहयोगी है. ಹಾಗೆಯೇ ಮಕ್ಕಳು ಕೂಡ ಎಲ್ಲ ರೂಪದಿಂದ ಎಲ್ಲ ರೀತಿಯಿಂದ ತಂದೆ ಸಮಾನ ಸದಾ ಸ್ನೇಹಿ ಮತ್ತು ಸಹಯೋಗಿ ಆಗಿದ್ದೀರಾ. सदा सहयोगी व सदा स्नेही उसको कहते हैं जिसका एक सेकंड भी बाप के साथ स्नेह न टूटे. ಯಾವಾಗಲೂ ಸಹಯೋಗಿ ಅಥವಾ ಸದಾ ಸ್ನೇಹಿ ಅಂತ ಅವ್ರು ಹೇಳಲಾಗ್ತದೆ. ಯಾರಿಗಂತಂದರೆ 1 ಸೆಕೆಂಡನ್ನು ಕೂಡ ತಂದೆ ಜೊತೆಗೆ ಸ್ನೇಹ ಟೂಟ್ ಅಂದರೆ ಕಟ್ ಆಗಬಾರ್ದು. 1 ಸೆಕೆಂಡ್ 1 ಸಂಕಲ್ಪ भी सिवाय बाप के सहयोगी बनने के न जाए. 1 ಸೆಕೆಂಡ್ನು 1 ಸಂಕಲ್ಪನೂ ಕೂಡ ತಂದೆ ಬಿಟ್ಟು ಸಿವಾಯ್ ಬಾಪ್ಗೆ ತಂದೆ ಬಿಟ್ಟು ಸಹಯೋಗಿ ಆಗೋದರಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಂದರೆ ಯಾವಾಗಲೂ ತಂದೆ ಜೊತೆ ಸಹಯೋಗಿ ಇರಬೇಕು, ಸಂಕಲ್ಪನು ಬಾಬಂದೇ ಇರಬೇಕು. तो ऐसे अपने को सदा स्नेही और सहयोगी समझते हो व अनुभव करते हो. ಹಾಗಾದರೆ ಈ ಥರ ಯಾವಾಗಲೂ ಸ್ನೇಹಿ ಮತ್ತು ಸಹಯೋಗಿ ಅಂತ ತಿಳ್ಕೊಂಡಿದ್ದೀರೇನು ಅಥವಾ ಅನುಭವ ಮಾಡ್ತಿದ್ದೀರೇನು. बाप दादा के स्नेह का सबूत व प्रत्यक्ष प्रमाण दिखाई देता है. ಬಾಪ್ ದಾದಾ ಅವರ ಸ್ನೇಹದ ಸಬೂತ್ ಮತ್ತು ಪ್ರತ್ಯಕ್ಷ ಪ್ರಮಾಣ ಕಾಣಿಸ್ತಿದ್ದೀರೇನು. तो बच्चे भी जो बाप समान हैं उनका भी स्नेह और सहयोग का सबूत व प्रत्यक्ष प्रमाण दिखाई दे रहा है. ಹಾಗಾದರೆ ಬಚ್ಚೆ ಭಿ ಮಕ್ಕಳನ್ನು ಕೂಡ ತಂದೆಯ ಸಮಾನ ಮತ್ತು ಸ್ನೇಹ ಸಹಯೋಗದ ಸಬೂತ ಪ್ರತ್ಯಕ್ಷ ಪ್ರಮಾಣ ಕಾಣಿಸ್ಲಿಕ್ಕತ್ತದೇನು. ಸ್ನೇಹಿ ಆತ್ಮ ಕಾ ಸ್ನೇಹ ಕಬ್ छिप नहीं सकता. ಬಾಬಾ ಹೇಳ್ತಾರೆ, ಯಾರು ತಂದೆಗೆ ಸ್ನೇಹಿಯಾಗಿದ್ದಾರೋ ಆ ಸ್ನೇಹ ಎಂದು ಮುಚ್ಚಿಡಕ್ಕಾಗೋದಿಲ್ಲ. कितना भी कोई अपने स्नेह को छिपाने चाहे लेकिन स्नेह कब गुप्त नहीं रहता. ಎಷ್ಟೇ ನೀವು ಸ್ನೇಹವನ್ನು ಮುಚ್ಚಿಟ್ಟರೂ ಸಹಿತ ಆ ಸ್ನೇಹ ಗುಪ್ತವಾಗಿರೋಕ್ಕಾಗೋದಿಲ್ಲ. ಸ್ನೇಹ ಕಿಸ್ನ ಕಿಸ್ ರೂಪ ಮೇ ಕಿಸ್ನ ಕಿಸ್ ಕರ್ತವ್ಯ ಸೆ ವಾಸೂರತ್ ಸೆ ದಿಖಾಯಿ ಅವಶ್ಯ ದೇತಾ ಹೇ. ಬಾಬನ ಜೊತೆಗಿರ್ತಕ್ಕಂಥ ಸ್ನೇಹ ಯಾವುದೋ ರೂಪದಲ್ಲಾಗ್ಬೋದು, ಯಾವುದೋ ಕರ್ತವ್ಯದಲ್ಲಾಗ್ಬೋದು, ಮುಖದಲ್ಲಿ ಅದು ಕಾಣಿಸ್ತದೆ. तो अपनी सूरत को दर्पण में देखना है कि मेरी सूरत से स्नेही बाप की सीरत दिखाई देती है. ಹಾಗಾದರೆ ತಮ್ಮ ಮುಖದ ಕನ್ನಡಿನಲ್ಲಿ ನೋಡಿಕೊಳ್ಳಿ, ನಿಮ್ಮ ಸೂರತ್ ನಿಮ್ಮ ಮುಖ ಸ್ನೇಹಿ ತಂದೆ ಕಾಣಿಸ್ತದೇನು. जैसे अपनी सूरत को स्थूल आईना में देखते हो वैसे ही रोज अमृत वेले अपने आप को इस सूक्ष्म दर्पण में देखते हो. ಹೇಗೆ ತಮ್ಮ ಮುಖವನ್ನು ಸ್ಥೂಲ ಕನ್ನಡಿನಲ್ಲಿ ನೋಡ್ತಿರೋ ಹಾಗೆಯೇ ಅಮೃತ ವೇಳೆಯಲ್ಲಿ ತಮ್ಮನ್ನು ತಾವು ಸೂಕ್ಷ್ಮ ದರ್ಪಣದಲ್ಲಿ ನೋಡ್ತೀರಾ. जैसे लक्षणों से हर आत्मा के लक्ष्य का मालूम पड़ जाता है. ಹೇಗೆ ಲಕ್ಷಣಗಳಿಂದ ಪ್ರತಿಯೊಬ್ಬ ಆತ್ಮನ ಲಕ್ಷ್ಯ ಗೊತ್ತಾಗ್ತದೋ ವೈಸಾ ಲಕ್ಷ್ಯ ಹೋತಾ ಹೇ ವೈಸೆ ಲಕ್ಷಣ ಸ್ವತಃ ಹಿ ಹೋತೆ ಹೇ. ಹೇಗೆ ಏನು ಗುರಿ ಇದೆಯೋ ಅದೇ ಗುರಿ ಲಕ್ಷಣದಲ್ಲಿ ಕಾಣಿಸ್ತಿದೆಯೇನು. तो ऐसे अपने लक्षणों से लक्ष्य प्रत्यक्ष रूप में कहाँ तक दिखाते हो. ಹಾಗೆ ತಮ್ಮ ಲಕ್ಷಣಗಳಿಂದ ಗುರಿಯ ಪ್ರತ್ಯಕ್ಷ ರೂಪದಲ್ಲಿ ಎಲ್ಲಿ ತನಕ ತೋರಿಸ್ತಾ ಇದ್ದೀರಾ.
अपने आप को चेक करते हो, ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ತಿದ್ದೀರಾ? किसी भी आत्मा को अपने फ्यूचर से उस आत्मा का वह अपना फ्यूचर दिखा सकते हो? ಬಾಬಾ ಹೇಳ್ತಾರೆ, ಕಿಸಿ ಭಿ ಆತ್ಮಕೋ, ಯಾವುದೇ ಆತ್ಮನಿಗೆ ತಮ್ಮ ಲಕ್ಷಣಗಳಿಂದ ಆ ಆತ್ಮನ ತನ್ನ ಭವಿಷ್ಯವನ್ನು ಕಾಣಿಸ್ತೀರೇನು ಅಂತಾರೆ ಬಾಬಾ. ಅಂದರೆ ನಿಮ್ಮ ಲಕ್ಷಣದಲ್ಲಿ ಅವ್ರ ಭವಿಷ್ಯ ಕಾಣಿಸ್ಬೇಕು. ಲೆಕ್ಚರ್ ಸೆ ಫೀಚರ್ಸ್ ದಿಖಾನಾ ತೋ ಆಮ್ ಬಾತ್ ಹೇ. ಲೆಕ್ಚರ್ಸ್ ಉಪನ್ಯಾಸ ಮಾಡ್ತೀವಲ್ಲ, ಅದರಿಂದ ಲಕ್ಷಣಗಳನ್ನು ತೋರಿಸೋದು ಅದು ಕಾಮನ್ ಆಗಿದೆ. ಲೇಕಿನ್ ಫೀಚರ್ಸ್ ಫ್ಯೂಚರ್ ದಿಖಾನ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಚಲನಗಳಿಂದ, ನಿಮ್ಮ ಲಕ್ಷಣಗಳಿಂದ ಭವಿಷ್ಯ ಕಾಣಿಸ್ಬೇಕು. ಯಹಿ ಅಲೌಕಿಕ ಆತ್ಮಾओं की ಅಲೌಕಿಕತಾ ಹೇ. ಇದು ಅಲೌಕಿಕ ಆತ್ಮಗಳ ಅಲೌಕಿಕತೆ ಆಗಿದೆ. ऐसे मेरे फीचर्स बने हैं, यह दर्पण में देखते हो. ಬಾಬಾ ಹೇಳ್ತಾರೆ, ऐसे ಅಂದರೆ जैसे स्थूल सूरत है श्रृंगार से, अगर सूरत में कोई देखे तो पहले विशेष अटेंशन बिंदी के ऊपर जाएगा. ಬಾಬಾ ಹೇಳ್ತಾರೆ, ऐसे मेरे फीचर्स है, ಹೇಗೆ ನನ್ನ ಲಕ್ಷಣಗಳಿದ್ದಾವೆ. ನನ್ನ ಲಕ್ಷಣ ಅಂತಂದರೆ ನಾನು ಆತ್ಮನ ಲಕ್ಷಣಗಳಿದ್ದಾವೆ. ಯಹ ದರ್ಪಣ ಮೇ ದೇಖ್ತೆ ಹೋ, ಅದು ದರ್ಪಣದಲ್ಲಿ ಕಾಣಿಸ್ತಿದೆಯಾ? ಹೇಗೆ ಸ್ಥೂಲ ಮುಖ ಕಾಣಿಸ್ತದೋ ಶೃಂಗಾರದಿಂದ, ಸೂರತ್ನಲ್ಲಿ ಏನು ಕಾಣಿಸ್ತದೆ ಶೃಂಗಾರ ಮಾಡಿಕೊಂಡಾಗ ಫಸ್ಟಿಗೆ ಅಟೆನ್ಷನ್ ಎಲ್ಲಿ ಹೋಗ್ತದೆ? ನಮ್ಮದು ಬಿಂದಿ ಕಡೆ ಹೋಗ್ತದೆ. वैसे जो बिंदी स्वरूप में स्थित रहते हैं, अर्थात अपने को इन धारणाओं के श्रृंगार से सजाते हैं, ಹಾಗೆಯೇ ಬಿಂದಿ ಸ್ವರೂಪದಲ್ಲಿ ಸ್ಥಿತ ಇರ್ತಾ ಅರ್ಥಾತ್ ಅಪನೇ ಕೋ, ತಮ್ಮನ್ನು ತಾವು ಇನ್ನು ಧಾರಣಾओं के श्रृंगार से, ಈ ಎಲ್ಲ ಧಾರಣಗಳಿಂದ, ಯಾವ ಧಾರಣಗಳಿಂದ? ದೇವಿ ದೇವತೆಗಳ ಗುಣಗಳ ಧಾರಣಗಳಿಂದ श्रृंगार ಮಾಡ್ಕೊಳ್ತಿರಲ್ಲ. ऐसे श्रृंगारी हुई मूर्त के तरफ देखते हुए सभी का ध्यान किस तरफ जाएगा? ಈ ಥರ ಶೃಂಗಾರದಿಂದ ಕೂಡಿರ್ತಕ್ಕಂಥ ಮುಖದ ಕಡೆ ನೋಡಿದಾಗ ಎಲ್ಲರ ಗಮನ ಯಾವ ಕಡೆ ಹೋಗ್ತದೆ? ಮಸ್ತಕ್ ಮೇ ಆತ್ಮ ಬಿಂದಿ ತರಫ್, ಹಣೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಆತ್ಮ ಬಿಂದಿ ಕಡೆ ಹೋಗ್ತದೆ. ऐसे ही कोई भी आत्मा आप लोगों के सम्मुख जब आती है, ಹಾಗೆಯೇ ಯಾವುದೇ ಆತ್ಮ ತಮ್ಮ ಎದುರುಗಡೆ ಬಂತು ಅಂತಂದರೆ, तो उन्हों का ध्यान आपके अविनाशी तिलक की तरफ आकर्षित हो. ಅವರ ಗಮನ ಎಲ್ಲಿ ಹೋಗಬೇಕು? ಅವಿನಾಶಿ ತಿಲಕ್ ಅಂದರೆ ಆತ್ಮನ ಕಡೆಗೆ ಆಕರ್ಷಿತ ಆಗಬೇಕು. वह भी तब होगा जब स्वयं सदा तिलकधारी है. ಅದು ಯಾವಾಗ ಆಗ್ತದೆ? ಯಾರು ಸದಾ ತನ್ನನ್ನು ತಾನು ನಾನು ಆತ್ಮ ಅಂತ ತಿಳ್ಕೊತಾನೋ ಆವಾಗ ಅದು ಸಾಧ್ಯ. अगर स्वयं ही तिलकधारी नहीं तो दूसरों को आपका अविनाशी तिलक दिखाई नहीं दे सकता. अगर स्वयं ही तिलकधारी नहीं, ಒಂದು ವೇಳೆ ತಾನೇ ತಿಲಕಧಾರಿ ಇಲ್ಲ ಅಂತಂದರೆ, ಅಂದರೆ ಆತ್ಮನ ಸ್ವರೂಪದಲ್ಲಿ ಇಲ್ಲ ಅಂತಂದರೆ, ಬೇರೆಯವರಿಗೆ ಆ ಅವಿನಾಶಿ ತಿಲಕ್ ಆತ್ಮ ಹೇಗೆ ಕಾಣಿಸ್ತದೆ? ಜೈಸೆ ಬಾಪ್ ಕಾ ಬಚ್ಚೋ ಪ್ರತಿ ಇತನಾ ಸ್ನೇಹ ಹೇ, ಹೇಗೆ ತಂದೆಗೆ ಮಕ್ಕಳ ಪ್ರತಿಯಾಗಿ ಎಷ್ಟು ಸ್ನೇಹ ಇದೆಯೋ, ಜೋ ಸಾರೆ ಸೃಷ್ಟಿ ಕಿ ಆತ್ಮಾಯೇ ಬಚ್ಚೆ ಹೋತೆ ಹುಯೇ ಭೀ, जो सारी सृष्टि की आत्माएं बच्चे होते हुए भी ಇಡೀ ಸೃಷ್ಟಿಯ ಆತ್ಮಗಳು ಆಗಿ ಜಿನ್ಹೋನೆ ಪ್ರೀತ್ ಕಿ ರೀತಿ ನಿಭಾಯಿ ಹೇ, ಯಾರು ಪ್ರೀತಿಯ ರೀತಿಯನ್ನು ನಿಭಾಯಿಸಿದಾರೋ ವಾ ಪ್ರೀತ್ ಬುದ್ಧಿ ಬನೆ ಹೇ, ಅಥವಾ ಪ್ರೀತ ಬುದ್ಧಿ ಒಳ್ಳಾಗಿದ್ದೀರಿ. ऐसे ಪ್ರೀತ್ ಕಿ ರೀತಿ ನಿಭಾನೆ ವಾಲೋ ಸೆ, ಇಂತಹ ಪ್ರೀತಿಯ ರೀತಿಯನ್ನು ನಿಭಾಯಿಸುವಂಥವರಿಂದ ಇತನಿ ಪ್ರೀತಿ ಕಿ ರೀತಿ ನಿಭಾಯಿ ಹೇ, ಇಷ್ಟು ಪ್ರೀತಿಯ ರೀತಿಯನ್ನು ನಿಭಾಯಿಸಿದ್ದಾರೆ. ಜೋ ಅನ್ಯ ಸಭಿ ಆತ್ಮಾओं को ಅಲ್ಪಕಾಲ ಕಾ ಸುಖ ಪ್ರಾಪ್ತ ಹೋತಾ ಹೇ, ಏನೋ ಬೇರೆ ಆತ್ಮಗಳಿಗೆ ಅಲ್ಪಕಾಲದ ಸುಖ ಪ್ರಾಪ್ತಿಯಾಗ್ತದೋ, ಲೇಕಿನ್ ಪ್ರೀತ್ ಕಿ ರೀತಿ ನಿಭಾನೆ ವಾಲಿ ಆತ್ಮಾओं को, ಆದರೆ
ಪ್ರೀತಿಯ ರೀತಿಯನ್ನು ನಿಭಾಯಿಸುವಂಥ ಆತ್ಮಗಳಿಗೆ ಸಾರೆ ವಿಶ್ವಕ್ಕೆ ಸರ್ವ ಸುಖೋಂಕೆ ಪ್ರಾಪ್ತಿ ಸದಾ ಕಾಲ್ ಕೆ ಲಿಯೇ ಹೋತಿ ಹೇ. ಬಾಬಾ ಈ ರೀತಿ ಪ್ರೀತಿಯ ರೀತಿಯನ್ನು ನಿಭಾಯಿಸಿದಂಥ ಆತ್ಮಗಳಿಗೆ ಇಡೀ ವಿಶ್ವದ ಎಲ್ಲ ಆತ್ಮಗಳ ಎಲ್ಲ ಸುಖಗಳ ಪ್ರಾಪ್ತಿ ಯಾವಾಗಲೂ ಆಗ್ತದೆ. ಸಭಿಕೋ ಮುಕ್ತಿಧಾಮೆ ಬಿಠಾಕರ್, ಎಲ್ಲರನ್ನ ಮುಕ್ತಿಧಾಮದಲ್ಲಿ ಕೂಡಿಸಿ ಪ್ರೀತ್ ಕಿ ರೀತಿ ನಿಭಾನೆ ವಾಲೆ, ಪ್ರೀತಿಯ ರೀತಿಯನ್ನು ನಿಭಾಯಿಸುವಂತಹ ಮಕ್ಕಳನ್ನು ವಿಶ್ವಕ ರಾಜ್ಯ ಭಾಗ್ಯ ಪ್ರಾಪ್ತ ಕರಾತೆ ಹೇ, ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡ್ತಾರೆ. ऐसे स्नेही बच्चों के सिवाय और कोई से भी सर्व संबंधों से सर्व प्राप्ति का पाठ नहीं. ಇಂಥ ಸ್ನೇಹಿ ಮಕ್ಕಳ ಬದಲಾಗಿ ಸಿವಾಯ್ ಬಚ್ಚೋಂಗೆ ಸಿವಾಯ್, ನೀವು ಮಕ್ಕಳ ಬಿಟ್ಟರೆ ಯಾರೂ ಕೂಡ ಯಾರಿಂದನೂ ಸರ್ವ ಸಂಬಂಧಗಳಿಂದ ಸರ್ವ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ऐसे ಪ್ರೀತ್ ನಿಭಾನೆ ವಾಲೆ ಬಚ್ಚೋಂಗೆ, ಇಂಥ ಪ್ರೀತಿಯನ್ನು ನಿಭಾನೆ ಮಾಡುವಂಥ ಮಕ್ಕಳು ದಿನ ರಾತ್ರಿ ಗುಣಗಾನ್ ಕರ್ತೆ ಹೇ, ಹಗಲು ರಾತ್ರಿ ಏನು ಮಾಡ್ತಾರೆ, ನಿಮ್ಮದು ಗುಣಗಾನ್ ಮಾಡ್ತಾರೆ. ಜಿಸ್ಸೆ ಅತಿ ಸ್ನೇಹ ಹೋತಾ ಹೇ तो उस स्नेह के लिए सभी को किनारे कर सभी कुछ उनके अर्पण करते हैं. जिससे ಅತಿ ಸ್ನೇಹ ಹೋತಾ ಹೇ, ಯಾರಿಂದ ಬಹಳಷ್ಟು ಸ್ನೇಹ ಇರ್ತದೋ ಉಸ್ ಸ್ನೇಹಕ್ಕೆ ಲಿಯೇ, ಆ ಸ್ನೇಹದ ಸಲುವಾಗಿ ಸಭಿಕೋ ಎಲ್ಲರನ್ನ ಕಿನಾರೆ ಮಾಡಿ ಸಭಿ ಕುಚ್ ಉನ್ಕೆ ಅರ್ಪಣ ಕರ್ತೆ ಹೇ, ಎಲ್ಲವನ್ನ ಅವರಿಗಾಗಿ ಅರ್ಪಣೆ ಮಾಡ್ತಾರೆ. ಯಹ ಸ್ನೇಹಕ ಸಬೂತ್, ಇದು ಸ್ನೇಹದ ಸಬೂತ್. ಅದಕ್ಕೇನಿದ್ರು ಬಾಬಾಗೆ ಸ್ನೇಹ, ಬಾಬಾನ ಜೊತೆ ಸ್ನೇಹವಾಗಿರಬೇಕು. ಎಲ್ಲ ಆತ್ಮಗಳ ಜೊತೆನೂ ಸ್ನೇಹದಿಂದಿದ್ದರೆ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ, ಆ ಎಲ್ಲ ಆತ್ಮಗಳು ಎಲ್ಲವನ್ನ ಬಿಟ್ಟು ನಿಮಗೆ ಅರ್ಪಣೆ ಮಾಡ್ತಾರೆ. तो सदा स्नेही और सहयोगी बच्चों के सिवाय अन्य सभी आत्माओं को मुक्ति धाम में किनारे कर देते हैं. ಬಾಬಾ ಹೇಳ್ತಾರೆ, ಯಾವಾಗಲೂ ಸ್ನೇಹಿ ಸಹಯೋಗಿ ಮಕ್ಕಳು ಸಿವಾಯ್ ಅನ್ಯ ಸಭಿ ಆತ್ಮಾಂಕು, ಬೇರೆ ಎಲ್ಲ ಆತ್ಮಗಳ ಬಿಟ್ಟು ಮುಕ್ತಿಧಾಮೆ ಕಿನಾರೆ ಕರ್ದೇತೆ ಹೇ, ಎಲ್ಲ ಬಿಟ್ಟು ಮುಕ್ತಿಧಾಮನಲ್ಲಿ ಹೋಗ್ಬಿಡ್ತಾರೆ. तो जैसे बाप स्नेह का प्रत्यक्ष सबूत दिखा रहे हैं ऐसे अपने आप से पूछो. ಇಂಥ ತಂದೆಗೆ ಸ್ನೇಹ ಪ್ರತ್ಯಕ್ಷ ಸಬೂತ್ ತೋರಿಸ್ತಾ ಇದ್ದೀರೇನೋ, ತಮ್ಮನ್ನು ತಾವು ನೋಡ್ಕೊಳ್ಳಿ. ಸರ್ವ ಸಂಬಂಧ ಸರ್ವ ಆಕರ್ಷಣ ಕರ್ನೆ ವಾಲೆ ವಸ್ತುವೋಂಕೋ, ಸರ್ವ ಸಂಬಂಧಗಳು ಎಲ್ಲ ಆಕರ್ಷಣೆ ಮಾಡುವಂಥ ವಸ್ತುಗಳನ್ನು ಅಪನಿ ಬುದ್ಧಿ ಸೆ ಕಿನಾರೆ ಕಿಯಾ ಹೇ, ತಮ್ಮ ಬುದ್ಧಿಯಿಂದ ಕಿನಾರೆ ಮಾಡಿದ್ದೀರಿ. सर्व रूपों से सर्व संबंधों से हर रीति से सभी कुछ बाप के अर्पण किया है. ಎಲ್ಲ ಸಂಬಂಧಗಳಿಂದ ಎಲ್ಲ ರೂಪದಿಂದ ಪ್ರತಿಯೊಂದು ರೀತಿಯಿಂದ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿದ್ದೀರೇನು. सिवाय बाप के कर्तव्य के एक सेकंड भी और कोई व्यर्थ कार्य में अपना सहयोग तो नहीं देते हो. ತಂದೆ ಬಿಟ್ಟು ಕರ್ತವ್ಯಕ್ಕೆ ಏಕ್ ಸೆಕೆಂಡ್ ಭೀ, ಕರ್ತವ್ಯವನ್ನು ಒಂದು ಸೆಕೆಂಡನ್ನು ಬಿಟ್ಟಿರೋಂಗಿಲ್ಲ. ಕೊಯ್ ವ್ಯರ್ಥ ಕಾರ್ಯ, ಯಾವುದೇ ವ್ಯರ್ಥ ಕಾರ್ಯದಲ್ಲಿ ತಮ್ಮ ಸಹಯೋಗವನ್ನು ಕೊಡಬಾರ್ದು. ಅಗರ್ ಸ್ನೇಹ ಅರ್ಥಾತ್ ಯೋಗ ಹೇ ತೋ ಸಹಯೋಗ ಭೀ ಹೇ. ಬಾಬನ ಜೊತೆ ಸ್ನೇಹ ಇದೆ, ಬಾಬನ ಜೊತೆ ಯೋಗ ಇದೆ ಅಂದರೆ ಎಲ್ಲರಿಗೂ ನೀವೇನು ಮಾಡ್ತೀರಾ, ಸಹಯೋಗ ಕೊಡ್ತೀರಾ. ಜಹಾ ಯೋಗ ಹೇ ವಹಾ ಸಹಯೋಗ ಹೇ, ಎಲ್ಲಿ ಯೋಗ ಇದೆಯೋ ಅಲ್ಲಿ ಸಹಯೋಗ ಇದೆ. ಏಕ್ ಬಾಪ್ ಸೆ ಹಿ ಯೋಗ ಹೇ ತೋ ಸಹಯೋಗ ಭೀ ಏಕ್ ಕೆ ಹಿ ಸಾಥ್ ಹೇ. ಒಬ್ಬ ತಂದೆ ಜೊತೆ ಯೋಗ ಇದೆ, ಸ್ನೇಹ ಇದೆ ಅಂತಂದರೆ ಸಹಯೋಗನೂ ಕೂಡ ಎಲ್ಲನೂ ಜೊತೆಗಿದೆ. ಒಬ್ಬ ತಂದೆ ಜೊತೆ ಸಹಯೋಗ. ಯೋಗಿ ಅರ್ಥಾತ್ ಸಹಯೋಗಿ, ಯೋಗಿ ಅಂದ್ರೇ ಸಹಯೋಗಿ. ತೋ ಸಹಯೋಗ ಸೆ ಯೋಗಕ್ಕೋ ದೇಖ್ ಸಕ್ತೆ ಹೋ, ಆದರೆ ಸಹಯೋಗದಿಂದ ಯೋಗವನ್ನು ನೋಡ್ತೀರಾ. ಯೋಗ ಸೆ ಸಹಯೋಗಕ್ಕೋ ದೇಖ್ ಸಕ್ತೆ ಹೋ, ಯೋಗದಿಂದ ಸಹಯೋಗ ನೋಡ್ತೀರಾ, ಸಹಯೋಗದಿಂದ ಯೋಗ ನೋಡ್ತೀರಾ. ಅಗರ್ ಕೋಯಿ ಭೀ ವ್ಯರ್ಥ ಕರ್ಮ ಮೇ ಸಹಯೋಗಿ ಬಂತೆ ಹೋ ತೋ ಬಾಪ್ ಕೆ ಸದಾ ಸಹಯೋಗಿ ಹುಯೇ. ಒಂದು ವೇಳೆ ವ್ಯರ್ಥ ಕರ್ಮದಲ್ಲಿ ಸಹಯೋಗ ಕೊಟ್ಟರೆ ತಂದೆಯ ಸಹಯೋಗಿ ಆದಂಗೇನು. जो पहला पहला वायदा किया हुआ है उसको सदा स्मृति में रखते हुए हर कर्म करते हो. ಪಾಪ ಹೇಳ್ತಾರೆ, ಯಾರು ಮೊದಲು
ಪ್ರತಿಜ್ಞೆ ಮಾಡಿದ್ದೀರೋ ಉಸ್ಕೋ ಅವ್ರಿಗೆ ಸದಾ ಸ್ಮೃತಿನಲ್ಲಿ ಇರಬೇಕು. ಸ್ಮೃತಿನಲ್ಲಿ ಇರ್ತಾ ಪ್ರತಿಯೊಂದು ಕರ್ಮ ಮಾಡ್ತಾ भक्तों की मुआफिक कहाँ कहाँ बच्चे भी बाप से ठगी तो नहीं करते. ಪಾಪ ಹೇಳ್ತಾರೆ, ಹೆಂಗೆ ಭಕ್ತರು ಸುಳ್ಳು ಭಕ್ತಿ ಮಾಡ್ತಾರಲ್ಲ, ಸುಮ್ಮನೆ ತೋರಿಕೆಗಾಗಿ ಭಕ್ತಿ ಮಾಡ್ತಿರ್ತಾರಲ್ಲ, ಹಂಗೆ ಮಾಡ್ತೀರಿ ನೀವು. भक्तों को कहते हो ना भक्त ठगत है, तो आप लोग भी ठगत तो नहीं बनते हो. अगर तेरे को मेरा समझ काम में लगाते हो तो ठगत हुई ना. कहना एक और करना दूसरा, उसको क्या कहा जाता है? ಹೇಳೋದೊಂದು ಮಾಡೋದೊಂದು. ಅವ್ರಿಗೇನು ಹೇಳ್ತಾರೆ? कहते तो यही हो ना कि तन मन धन सब तेरा. ಹೇಳೋದೇನು ಹೇಳ್ತೀವಿ? ಇದೆಲ್ಲ ನಿಂದೆ. जब तेरा हो गया फिर आपका उस पर अपना अधिकार कहाँ से आया. ಎಲ್ಲವನ್ನ ಬಾಬಾಗೆ ಅರ್ಪಣೆ ಮಾಡಿದ್ರಿ ಅಂತಂದರೆ ಅವುಗಳ ಮೇಲೆ ನಿಮಗೇನು ಅಧಿಕಾರ ಇದೆ? जब अधिकार नहीं तो उसको अपनी मनमत से काम में कैसे लगा सकते हो. ನಿಮ್ಮ ಮನಸ್ಸಿನ ಮೇಲೇನೂ ಅಧಿಕಾರ ಇಲ್ಲ ನಿಮಗೆ, ತನ್ನ ಮೇಲೇನೂ ಅಧಿಕಾರ ಇಲ್ಲ, ಎದ್ರ ಮೇಲೂ ನಿಮ್ಗೆ ಅಧಿಕಾರ ಇಲ್ಲ ಅಂತಂದರೆ ನಿಮಗಿಷ್ಟ ಬಂದಂಗೆ ಹೆಂಗೆ ಸಂಕಲ್ಪ ಮಾಡ್ತೀರಾ? मनमत ಹೆಂಗೆ ಮಿಕ್ಸ್ ಮಾಡ್ತೀರಾ? संकल्प को, समय को, श्वास को, ज्ञान धन को, स्थूल तन को, अगर कोई भी एक खजाने को मनमत से व्यर्थ भी गंवाते हो तो ठगत नहीं हुए. ಬಾಬಾ ಹೇಳ್ತಾರೆ, ಕೊಯ್ ಭೀ ಖಜಾನೆ, ಅದು ಮನ್ಕ ಖಜಾನ ಇರಬೇಕು, ತನ್ಕ ಖಜಾನ ಇರ್ಬೋದು, ಯಾವುದೇ ಖಜಾನ ಕಳಿಬಾರ್ದು, ವ್ಯರ್ಥ ಕಳಿಬಾರ್ದು ಅಂತಾರೆ ಬಾಬಾ. जन्म जन्म के संस्कारों वश हो जाते हो, यह कहाँ तक ರೀತಿ ಚಲ್ತಿ रहेगी. ಇನ್ನು ಹಿಂದಿನ ಸಂಸ್ಕಾರಗಳೇ ಹಾಗೆ ಬರ್ತಾವು ಅಂತಂದರೆ ಎಲ್ಲಿ ತನಕ ಹೀಗೆ ನಡೆಸೋರು ನೀವು? जो बात स्वयं को भी प्रिय नहीं लगती तो सोचना चाहिए. ಯಾವ ಮಾತು ನನಗೆ ಅದು ಇಷ್ಟ ಆಗಲ್ಲ ಅಂತಂದರೆ ಅದನ್ನು ಯೋಚನೆ ಯಾಕೆ ಮಾಡಬೇಕು? जो मुझे ही प्रिय नहीं लगती वह बाप को प्रिय कैसे लग सकती है. ಯಾವುದು ನನಗಿಷ್ಟ ಆಗೋದಿಲ್ವೋ ತಂದೆಗೆ ಹೇಗೆ ಇಷ್ಟ ಆಗ್ತದೆ? सदा स्नेही के प्रति जो अति प्रिय चीज़ होती है वही दी जाती है. ಸದಾ ಸ್ನೇಹಿ ಕೆ ಪ್ರತಿ, ಯಾವಾಗಲೂ ಸ್ನೇಹಿ ಪ್ರತಿ ಅತಿ ಪ್ರಿಯ ವಸ್ತು ಯಾವುದಿರ್ತದೋ ಅದೇ वही दी जाती है, ಅದನ್ನೇ ಕೊಡಬೇಕಾಗ್ತದೆ. तो अपने आप से पूछो कि कहाँ तक प्रीत की रीत निभाने वाले बने हो. ತಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಎಲ್ಲಿಯವರೆಗೆ ತಂದೆ ಮೇಲಿನ ಪ್ರೀತಿಯ ರೀತಿಯನ್ನು ನಿಭಾಯಿಸ್ತಾ ಇದ್ದೀರಾ? अपने को सदा हाईएस्ट और होलीएस्ट समझ कर चलते हो. ತಮ್ಮನ್ನು ತಾವು ಬಹಳ ಶ್ರೇಷ್ಠ ಮತ್ತು ಪವಿತ್ರ ಅಂತ ತಿಳ್ಕೊಂಡಿದ್ದೀರೇನು? जो हाईएस्ट समझ कर चलते हैं उन्हों का एक एक कर्म, एक एक बोल इतना ही हाईएस्ट होता है जितना बाप हाईएस्ट अर्थात ऊंचते ऊंच है. ಬಾಬಾ ಹೇಳ್ತಾರೆ, जो हाईएस्ट समझ कर, ಯಾರು ಶ್ರೇಷ್ಠ ಅಂತ ತಿಳ್ಕೊಂಡು ನಡೀತಾರೋ ಅವರ ಒಂದೊಂದು ಕರ್ಮ, ಒಂದೊಂದು ಮಾತು ಹೈಯೆಸ್ಟ್ ಆಗಿರ್ತದೆ, ಶ್ರೇಷ್ಠ ಆಗಿರ್ತದೆ. ಎಷ್ಟು ತಂದೆ ಹೈಯೆಸ್ಟ್ ಇದ್ದಾರೋ, ಶ್ರೇಷ್ಠ ಇದ್ದಾರೋ, ಊಂಚತೆ ಊಂಚ್ ಇದ್ದಾರೋ, ಬಾಪ್ ಕಿ ಮಹಿಮಾ ಗಾತೆ ಹೇನಾ, ತಂದೆಯ ಮಹಿಮೆಯನ್ನು ಹಾಡ್ತೀರಾ. ಊಂಚಾ ಉನ್ಕಾ ನಾಮ್, ಶ್ರೇಷ್ಠತೆ ಅಂದರೆ ಅವನ ಹೆಸರು. ಊಂಚಾ ಉನ್ಕಾ ಧಾಮ್, ಶ್ರೇಷ್ಠ ಅಂದರೆ ಪರಮಾತ್ಮನ ಧಾಮ, ಶ್ರೇಷ್ಠ ಅಂದರೆ ಪರಮಾತ್ಮನ ಹೆಸರು, ಶ್ರೇಷ್ಠ ಅಂದರೆ ಪರಮಾತ್ಮನ ಕರ್ತವ್ಯ. तो जो हाईएस्ट है वह भी सदैव अपने ऊंच नाम, ಯಾರು ಶ್ರೇಷ್ಠ ಇದ್ದಾರೋ ಅವ್ರದ್ದು ಯಾವಾಗಲೂ ಶ್ರೇಷ್ಠ ಹೆಸರಿರ್ತದೆ, ಶ್ರೇಷ್ಠ ಧಾಮ ಇರ್ತದೆ, ಶ್ರೇಷ್ಠ ಕರ್ತವ್ಯದಲ್ಲಿ ತತ್ಪರಾಗಿರ್ತಾರೆ. कोई भी नीचाई का कार्य कर ही नहीं सकते हैं, ಯಾವುದು ಕನಿಷ್ಠ ಕಾರ್ಯವನ್ನು ಮಾಡೋದೇ ಇಲ್ಲ. जैसे महान आत्मा जो बनते हैं वह कभी भी किसी के आगे झुकते नहीं हैं. ಯಾರು ಮಹಾನ್ ಆತ್ಮ ಆಗಿರ್ತಾರೋ ಎಂದೂ ಕೂಡ ಯಾರ ಎದುರುಗಡೆ ತಲೆ ಬಾಗಿಸೋದಿಲ್ಲ. ಉನ್ಕೆ ಆಗೆ ಸಭಿ झुकते हैं, ಅವ್ರ ಎದುರುಗಡೆ ಎಲ್ಲರೂ ಬಾಗ್ತಾರೆ. तब उसको महान आत्मा कहा जाता है, ಆವಾಗ ಅವ್ರಿಗೆ ಮಹಾನ್ ಆತ್ಮ ಅಂತ ಹೇಳಲಾಗ್ತದೆ. जो आजकल के ऐसे ऐसे महान आत्माओं से भी महान श्रेष्ठ आत्माएं, जो बाप की चुनी हुई आत्माएं हैं, विश्व के राज्य के अधिकारी हैं. ಬಾಬಾ ಹೇಳ್ತಾರೆ, ಯಾರೋ ಇವತ್ತು ऐसे ऐसे महान आत्मा हैं, ಇಂತಿಂಥ ಮಹಾನಾತ್ಮಗಳಿಂದ ಮಹಾನ್ ಶ್ರೇಷ್ಠ ಆತ್ಮಾಯೇ, ಯಾರು ಶ್ರೇಷ್ಠ ಆತ್ಮಗಳಿದ್ದಾರೋ ಅವರು ಬಾಪ್ ಕಿ ಚುನಿ ಹುಯಿ ಆತ್ಮಾಯೇ ಹೇ,
ಅವರು ಪರಮಾತ್ಮ ಸೆಲೆಕ್ಟ್ ಮಾಡಿದಂಥ ಆತ್ಮಗಳು, ವಿಶ್ವದ ರಾಜ್ಯ ಅಧಿಕಾರಿ ಆತ್ಮಗಳು, ತಂದೆಯ ಆಸ್ತಿಗೆ ಅಧಿಕಾರಿ ಅಂತ ಆತ್ಮಗಳು, ವಿಶ್ವ ಕಲ್ಯಾಣಕಾರಿ ಆತ್ಮಗಳು. ಐಸಿ ಆತ್ಮ ಕಹಾ ಭೀ ಕೋಯಿ ಭೀ ಪರಿಸ್ಥಿತಿ ಮೇ, ಇಂತಹ ಆತ್ಮಗಳು ಎಂದೂ ಕೂಡ ಇಂಥ ಪರಿಸ್ಥಿತಿನಲ್ಲಿಯೂ ಕೂಡ ಮಾಯಾಕ್ಕೆ ಭಿನ್ನ ಭಿನ್ನ ಆಕರ್ಷಣೆ ಕರ್ನೆ ವಾಲೆ ರೂಪೊಮೆ, ಮಾಯೆಯ ಭಿನ್ನ ಭಿನ್ನ ಆಕರ್ಷಣೆ ಮಾಡುವಂಥ ರೂಪಗಳಲ್ಲಿ ಕ್ಯಾ ಅಪನೆ ಆಪ್ಕೋ ಝುಕಾ ಸಕ್ತೆ ಹೇ, ತಮ್ಮನ್ನು ತಾವು ತಲೆಬಾಗ್ತಿರೇನು. आजकल के कहलाने वाले महात्माओं ने तो आप महान आत्माओं की ಕಾಪಿ ಕಿ ಹೇ. ಇಂದು ಏನು ನಾವು ಮಹಾನ್ ಆತ್ಮಗಳಂತ ಹೇಳ್ಕೊತಿದ್ದಾರೋ ಅವರು ನೀವೇನು ಮಹಾನ್ ಆತ್ಮಗಳಿದ್ದೀರಲ್ಲ ನಿಮ್ಮದೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಾಬಾ. तो ऐसी श्रेष्ठ आत्माएं कहाँ भी किसी ರೀತಿ झुक नहीं सकती. ಇಂಥ ಶ್ರೇಷ್ಠ ಆತ್ಮಗಳು ಎಂದೂ ಕೂಡ ಯಾರಿಗೂ ತಲೆಬಾಗಬಾರ್ದು. ವೇ ಝುಕಾನೆ ವಾಲೆ ನಹಿ, वे झुकाने वाले हैं न कि झुकने वाले. ಅವರು ತಲೆ ಕೆಳಗೆ ಮಾಡಿಸ್ಬೇಕು, ತಲೆ ಕೆಳಗೆ ಮಾಡಬಾರ್ದು. ಕೈಸಾ ಭೀ ಮಾಯಾ ಕಾ ಫೋರ್ಸ್ ಹೋ ಲೇಕಿನ್ ಝುಕ್ ನಹಿ ಸಕ್ತೆ. ಎಂಥ ಮಾಯೆ ಬಂದರೂ ಏನು ಮಾಡಬಾರ್ದು, ಬಂದರೂ ತಲೆ ಕೆಳಗೆ ಮಾಡಬಾರ್ದು. ಮೀನ್ಸ್ ಅಳಗಾಡಬಾರ್ದು, ಮಾಯೆಗೆ ವಶೀಭೂತ ಆಗಬಾರ್ದು. ಐಸೆ ಮಾಯಾಕೋ ಸದಾ ಝುಕಾನೆ ವಾಲೆ ಬನೆ ಹೋ. ಮಾಯೆಯನ್ನೇ ತಲೆ ಕೆಳಗೆ ಮಾಡಿಸುವಂಥವ್ರು ಆಗಿದ್ದೀರಾ. ಕಹಾ ಕಹಾ ಝುಕ್ ಕರ್ಕೆ ಭೀ ದೇಖ್ತೆ ಹೋ, ಅಲ್ಲಲ್ಲಿ ಮತ್ತೆ ತಲೆಬಾಗ್ತಿರೇನು. ಜಬ್ ಅಭಿ ಸೆ ಹಿ ಸದಾ ಝುಕಾನೆ ಕಿ ಸ್ಥಿತಿ ಮೇ ಸ್ಥಿತ್ ರಹಿಂಗೆ. ಈಗಿಂದಾನೇ ಯಾವಾಗಲೂ ಝುಕಾನೆ ಸ್ಥಿತಿನಲ್ಲಿ ಸ್ಥಿತ್ ರಹಿಂಗೆ. ಐಸೆ ಶ್ರೇಷ್ಠ ಸಂಸ್ಕಾರ अपने में भरेंगे तब तो ऐसा हाईएस्ट पद को प्राप्त करेंगे. जो सतयुग में प्रजा समान से झुकेगी और द्वापर में भिकारी हो झुकेंगे. ಬಾಬಾ ಹೇಳ್ತಾರೆ, ನೀವು ಇಲ್ಲಿ ಸಂಗಮದಲ್ಲಿ ಮಾಯೆಗೆ ಬಾಗಲಿಲ್ಲ ಅಂತಂದರೆ ನಿಮಗೆ ಸತ್ಯುಗದಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಸತ್ಯುಗದಿಂದನೇ ಪ್ರಜೆಗಳಾಗಿ ಬಾಗ್ತಾರೆ, ಆಮೇಲೆ ಭಕ್ತರಾಗಿ ಬಾಗ್ತಾರೆ ಅಂತ ಬಾಬಾ ಹೇಳ್ತಾರೆ. अगर यहाँ भी माया के आगे झुकने के संस्कार समाप्त न किए, ಒಂದು ವೇಳೆ ಇಲ್ಲೇ ಮಾಯೆಗೆ ನೀವು ಝುಕನೆಗೆ ಸಂಸ್ಕಾರ ಬಾಗುವ ಸಂಸ್ಕಾರ ಸಮಾಪ್ತ ಮಾಡಲಿಲ್ಲ ಅಂದರೆ ಥೋಡೆ ಭೀ ಝುಕನೆಗೆ ಸಂಸ್ಕಾರ ಹಗೈ, ಸ್ವಲ್ಪನೂ ಮಾಯೆಗೆ ಬಾಗುವಂಥ ಸಂಸ್ಕಾರ ಇದ್ದರೆ तो फिर झुकने वाले झुकते रहेंगे और झुकाने वालों के आगे सदैव झुकते रहेंगे. ಬಾಬಾ ಹೇಳ್ತಾರೆ, ಓಂ ಶಾಂತಿ. ಬಾಬಾ ಹೇಳ್ತಾರೆ, ಎಂದೂ ಕೂಡ ಮಾಯೆಗೆ ನಾವೇನು ಮಾಡಬಾರ್ದು, ತಲೆ ಬಾಗಬಾರ್ದು. ಈಗ ನಾವು ಮಾಯೆಗೆ ತಲೆ ಬಾಗ್ತಾ ಹೋದರೆ ಅದೇ ಸಂಸ್ಕಾರ ಆಗ್ತದೆ. ನೀವು ಮಾಯೆಗೆ ತಲೆ ಬಾಗಿಸಿದ್ರೆ, ಮಾಯೆ ನಿಮಗೆ ತಲೆ ಬಾಗ್ತು ಅಂತಂದರೆ ಇದೇ ಸಂಸ್ಕಾರ ಏನಾಗ್ತದೆ, ಮುಂದೆ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. जो अपनी ही रची हुई परिस्थिति के आगे झुक जाते हैं उनको हाईएस्ट कहेंगे. ಯಾರು ಅಪ್ನಿ ಹಿ ರಚಿ ಹುಯಿ ಪರಿಸ್ಥಿತಿ, ನೀವೇ ರಚನೆ ಮಾಡಿದಂಥ ಪರಿಸ್ಥಿತಿಗೆ ತಲೆ ಬಾಗಿದ್ರೆ ನಿಮಗೆ ಶ್ರೇಷ್ಠ ಅಂತ ಹೇಳ್ತಾರೇನು. ಜಬ್ ತಕ್ ಹೈಯೆಸ್ಟ್ ನಹಿ ಬನೆ ಹೋ ತಬ್ ತಕ್ ಹೋಲಿಯೆಸ್ಟ್ ಭೀ ನಹಿ ಬನ್ ಸಕ್ತೆ ಹೋ. ಎಲ್ಲಿವರೆಗೆ ನೀವು ಹೈಯೆಸ್ಟ್ ಆಗೋದಿಲ್ವೋ, ಶ್ರೇಷ್ಠ ಆಗೋದಿಲ್ವೋ, ಅಲ್ಲಿ ತನಕ ನೀವು ಪವಿತ್ರ ಆಗೋದಿಲ್ಲ. जैसे आपके भविष्य यादगारों का गायन है ಸಂಪೂರ್ಣ ನಿರ್ವಿಕಾರಿ. ಹೇಗೆ ತಮ್ಮ ಭವಿಷ್ಯದ ನೆನಪಿನ ಅರ್ಥ ಇದೆ, ಏನು, ನೀವು ಸಂಪೂರ್ಣ ನಿರ್ವಿಕಾರಿ. ತೋ ಇಸ್ಕೋ ಹಿ ಹೋಲಿಯೆಸ್ಟ್ ಕಹಾ ಜಾತಾ ಹೇ, ಇದಕ್ಕೆ ಪವಿತ್ರ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, संपूर्ण निर्विकारी अर्थात किसी भी परसेंटेज में कोई भी विकार तरफ आकर्षण न जाए वा उनके वशीभूत न हो. ಸಂಪೂರ್ಣ ನಿರ್ವಿಕಾರಿ ಅರ್ಥ ಏನು ಅಂತಂದರೆ 1% ಕೂಡ ವಿಕಾರ ಕಡೆ ಹೋಗಬಾರ್ದು, ಅದಕ್ಕೆ ವಶೀಭೂತ ಆಗಬಾರ್ದು. अगर स्वप्न में भी किसी भी प्रकार विकार के वश किसी भी परसेंटेज में होते हो तो संपूर्ण निर्विकारी कहेंगे. ಒಂದು ವೇಳೆ ಕನಸಿನಲ್ಲಿನೂ ಯಾವುದೇ ಪ್ರಕಾರದ ವಿಕಾರಕ್ಕೆ ವಶ ಆದ್ರಿ ಅಂದರೆ, ಸ್ವಲ್ಪ ಪರ್ಸೆಂಟ್ನಲ್ಲಿ ಆ ಕಡೆ ಹೋದರೆ
ಅವ್ರಿಗೆ ಸಂಪೂर्ण ನಿರ್ವಿಕಾರಿ ಅಂತ ಹೇಳ್ತಾರೇನು? अगर स्वप्न दोष भी है वह संकल्प में भी विकार के वशीभूत है तो कहेंगे विकारों से परे नहीं हुए हैं. ಕನಸಲ್ಲಿನೂ ಕೂಡ ಏನಾದರೂ ವಿಕಾರ ಬಂತು ಅಂದರೆ ಏನಂತ ಹೇಳ್ತಾರೆ? ವಿಕಾರಕ್ಕೆ ವಶೀಭೂತ ಆಗಿದ್ದಾರೆ ಅಂತ ಹೇಳ್ತಾರೆ. ऐसे संपूर्ण पवित्र व निर्विकारी अपने को बना रहे हो व बन गए हो. ಬಾಬಾ ಹೇಳ್ತಾರೆ, ಇಂಥ ಸಂಪೂರ್ಣ ಪವಿತ್ರ ಅಥವಾ ನಿರ್ವಿಕಾರಿ ಆಗಿದ್ದೀರೇನೋ ಅಥವಾ ಏನೋ ಆಗ್ತಿದ್ದೀರೇನೋ. जिस समय लास्ट बिगुल बजेगा उस समय बनेंगे. लास्टिಗೆ ಸೀಟಿ ಹೊಡಿತಾರಲ್ಲ ಆವಾಗ ಆಗ್ತಿರೇನು ಅಂತ ಕೇಳ್ತಾರೆ ಬಾಬಾ. अगर कोई बहुत संयम से ऐसी स्थिति में स्थित नहीं रहता है तो ऐसी आत्माओं का फिर गायन भी अल्पकाल का ही होता है. ಒಂದು ವೇಳೆ ಬಹುತ್ ಸಂಯಮಸೆ ಬಹಳ ಸಂಯಮದಿಂದ ಈ ಸ್ಥಿತಿನಲ್ಲಿ ಸ್ಥಿತ ಆಗಲಿಲ್ಲ ಅಂತಂದರೆ ಅಂಥ ಆತ್ಮಗಳ ಗಾಯನ ಅಲ್ಪಕಾಲದಿರ್ತದೆ ಅಂತ ಹೇಳ್ತಾರೆ ಬಾಬಾ. ऐसे नहीं समझना कि लास्ट में फास्ट जाकर इसी स्थिति को पालेंगे. ಹಿಂಗೆ ಹೇಳಬೇಡ್ರಿ, ಹಿಂಗೆ ತಿಳ್ಕೊಬೇಡ್ರಿ. ಆಯ್ತು ತಗೊಳ್ರಿ, ಲಾಸ್ಟ್ ಬಂದಾಗ ಫಾಸ್ಟಾಗಿ ಸ್ಥಿತಿಯನ್ನು ಪಡ್ಕೊಳ್ತೀವಿ ಅಂತ. ಲೇಕಿನ್ ನಹಿ, ಹಂಗಾಗೋದಿಲ್ಲ. ಬಹುತ್ ಸಮಯ ಜೋ ಗಾಯನ್ ಹೇ, ಇದು ಬಹಳ ಸಮಯದ ಪುರುಷಾರ್ಥ ಅಂತ ಇದೆ. ಉಸ್ಕೋ ಭಿ ಸ್ಮೃತಿ ಮೇ ರಖತೆ ಹುಯೆ ಅಪನಿ ಸ್ಥಿತಿ ಕೋ ಹೋಲಿಯೆಸ್ಟ್ और ಹೈಯೆಸ್ಟ್ ಬನಾओ. ಬಾಬಾ ಹೇಳ್ತಾರೆ, ಅದನ್ನು ಸ್ಮೃತಿನಲ್ಲಿ ಇಟ್ಕೊಂಡು ತಮ್ಮ ಸ್ಥಿತಿಯನ್ನು ಹೈಯೆಸ್ಟ್ ಮಾಡ್ಕೊಳ್ಬೇಕು, ಶ್ರೇಷ್ಠ ಮಾಡ್ಕೊಳ್ಬೇಕು ಮತ್ತು ಪವಿತ್ರ ಮಾಡ್ಕೊಳ್ಬೇಕು. कोई भी संकल्प व कर्म करते हो तो पहले ಚೆಕ್ करो. ಏನೇ ಸಂಕಲ್ಪ ಮಾಡಿದರೂ ಮೊದಲು ಚೆಕ್ ಮಾಡ್ಕೊಳ್ಳಿ. कि जैसा ऊंचा नाम है वैसा ऊंचा काम है. ಹೆಸರೆಷ್ಟು ಶ್ರೇಷ್ಠ ಇರ್ತದೋ ಆ ಹೆಸರಿನ ಹಿಂದೆ ಕರ್ಮನೂ ಏನಿರ್ತದೆ? ಶ್ರೇಷ್ಠ ಕರ್ಮ ಮಾಡಬೇಕಾಗ್ತದೆ. अगर नाम ऊंचा और काम नीचा तो क्या होगा? ಹೆಸರಿಗರೆ ನಾವು ಶ್ರೇಷ್ಠ ಬ್ರಾಹ್ಮಣರು ಅನ್ನೋದು ಮತ್ತು ಕರ್ತವ್ಯರ ಕೆಳಗೆ ಅಪನೆ ನಾಮ್ ಕೋ ಬದ್ನಾಮ್ ಕರ್ತೆ ಹೋ, ನಿಮ್ಮ ಹೆಸರನ್ನು ಬದ್ನಾಮ್ ಮಾಡ್ತೀರಾ. तो ऐसे कोई भी काम नहीं हो. ಇಂಥ ಯಾವುದೇ ಕೆಲಸ ಆಗಬಾರ್ದು. यह लक्ष्य रखकर ऐसे लक्षण अपने में धारण करो. ಈ ಲಕ್ಷ್ಯವನ್ನು ಇಟ್ಕೊಂಡು ಈ ಲಕ್ಷಣವನ್ನು ಧಾರಣೆ ಮಾಡ್ಕೊಳ್ಳಿ. ಜೈಸೆ ದೂಸರೆ ಲೋಗೋ ಕೋ ಸಮझाते हो, ಹೇಗೆ ಬೇರೆಯವರಿಗೆ ನೀವು ತಿಳುವಳಿಕೆ ಹೇಳ್ತೀರೋ. ಅಗರ್ ಜ್ಞಾನಕ್ಕೆ ವಿರುದ್ಧ ಕೊಯ್ ಭೀ ಚೀಸ್ ಸ್ವೀಕಾರ ಕರ್ತೆ ಹೋ, ಒಂದು ವೇಳೆ ಜ್ಞಾನದ ವಿರುದ್ಧ ಏನಾದರೂ ಯಾವುದೇ ವಸ್ತುಗಳನ್ನು ಸ್ವೀಕಾರ ಮಾಡಿದರೆ ತೋ ಜ್ಞಾನಿ ನಹಿ ಅಜ್ಞಾನಿ कहलाएंगे. ನಿಮಗೆ ಜ್ಞಾನಿ ಅಂತ ಹೇಳೋದಿಲ್ಲ, ಅಜ್ಞಾನಿ ಅಂತ ಹೇಳ್ತಾರೆ. अगर एक बार भी कोई नियम को पूरी रीति से पालन नहीं करते हैं, ಒಂದು ಸಲ ನೀವು कोई नियम को ಯಾವುದೇ ನಿಯಮವನ್ನು ಪೂರ್ಣ ರೀತಿಯಿಂದ ಪಾಲನೆ ಮಾಡಲಿಲ್ಲ ಅಂದರೆ तो कहते हो ज्ञान के विरुद्ध किया, ಇದೇನೋ ಜ್ಞಾನದ ವಿರುದ್ಧ ಇದೆ. तो अपने आप से भी ऐसे ही पूछो. ಅದಕ್ಕಾಗಿ ತಮ್ಮನ್ನು ತಾವು ಕೇಳ್ಕೊಳ್ಳಿ. कि अगर कोई भी साधारण संकल्प करते हैं, ಯಾವುದೇ ಸಾಧಾರಣ ಸಂಕಲ್ಪ ಮಾಡ್ತೀರಿ ಅಂತಂದರೆ तो क्या हाईएस्ट कहा जाएगा, ನಿಮಗೆ ಹೈಯೆಸ್ಟ್ ಅಂತ ಹೇಳ್ತಾರೇನು? तो संकल्प भी साधारण न हो, ನಿಮ್ಮ ಸಂಕಲ್ಪನೂ ಕೂಡ ಸಾಧಾರಣ ಆಗಬಾರ್ದು. जब संकल्प श्रेष्ठ हो जाएंगे तो बोल और कर्म ऑटोमेटिकली श्रेष्ठ हो जाएंगे. ಯಾವಾಗ ಸಂಕಲ್ಪ ಶ್ರೇಷ್ಠ ಆಗ್ತದೋ, ಮಾತು ಶ್ರೇಷ್ಠ ಆಗ್ತದೋ, ಕರ್ಮನೂ ಕೂಡ ಆಟೋಮೆಟಿಕಲಿ ಏನಾಗ್ತದೆ? ಶ್ರೇಷ್ಠ ಆಗ್ತದೆ. ऐसे अपने को ಹೋಲಿಯೆಸ್ಟ್ और ಹೈಯೆಸ್ಟ್ ಸಂಪೂರ್ಣ ನಿರ್ವಿಕಾರಿ ಬನೋ. ಹೀಗೆ ತಮ್ಮನ್ನು ತಾವು ಹೈಯೆಸ್ಟ್ ಮತ್ತು ಪವಿತ್ರ ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ವಿಕಾರ ಕಾ ನಾಮ್ ನಿಶಾನ್ ನ ಹೋ, ವಿಕಾರದ ಹೆಸರೇ ಇರಬಾರ್ದು. ಜಬ್ ನಾಮ್ ನಿಶಾನ್ ಹಿ ನಹಿ ತೋ ಫಿರ್ ಕಾಮ್ ಕೈಸೆ ಹೋಗಾ. ವಿಕಾರದ ಹೆಸರೇ ಇಲ್ಲ ಅಂತಂದಾಗೆ ಕರ್ಮ ಹೆಂಗೆ ವಿಕಾರಿ ಆಗ್ತದೆ. ಜೈಸೆ ಭವಿಷ್ಯ ಮೇ ವಿಕಾರ ಕಾ ನಾಮ್ ನಿಶಾನ್ ನಹಿ ಹೋತಾ ಹೈ, ऐसे ही हाईएस्ट होलिएस्ट अभी से बनाओ. ಸತ್ಯುಗದಲ್ಲಿ ಭವಿಷ್ಯದಲ್ಲಿ ಅಲ್ಲಿ ಅಪವಿತ್ರತೆಯೇ ಇಲ್ಲ, ವಿಕಾರ ಇಲ್ಲ, ಅಲ್ಲಿಲ್ಲ ಅಂದರೆ ಇಲ್ಲೇ ಅದು ಇರಬಾರ್ದು ಅಂತಾರೆ ಬಾಬಾ. ಇಲ್ಲೇನೇ ಅದು ಧಾರಣೆ ಮಾಡ್ಕೋಬೇಕು. ತಬ್ ಅನೇಕ ಜನ್ಮ ಚಲ್ತೆ रहेंगे, ಆವಾಗ ನೀವು ಬಹಳಷ್ಟು ಜನ್ಮಗಳವರೆಗೆ ಹೈಯೆಸ್ಟ್ ಇರ್ತೀರಾ, ಹೋಲಿಯೆಸ್ಟ್ ಇರ್ತೀರಾ. ಅಚ್ಚಾ,
इससे ऊंचा नाम और ऊंचे काम करने वालों को ನಮಸ್ತೆ. ಇಂಥ ಶ್ರೇಷ್ಠ ಹೆಸರು ಮತ್ತು ಶ್ರೇಷ್ಠ ಕರ್ಮವನ್ನು ಮಾಡುವಂಥ ಆತ್ಮಗಳಿಗೆ ನಿಮಗೆ ನಮಸ್ತೆ. ಅಚ್ಚಾ. ಓಂ ಶಾಂತಿ.